ಹಲವು ಮಾತನಾಡುವವರ ಸಂಘ ಬೇಡ. ಬಹಳ ಜನ ನೋಡ್ರಿ ಇದ್ದಾಗಟ್ಟ ಮಾತಾಡ್ತಾರ. ನಿಮ್ಮ ಅವಶ್ಯಕತೆ ಮುಗೀತು ಅಂದ್ರ ನಿಮ್ಮ ಜೊತೆ ಮಾತಾಡಂಗಿಲ್ಲ ಅವರು. ಅಂಥವ್ರ ಸಂಘ ಬಿಡ್ರಿ ಅಂತ ಹೇಳ್ತಾರ. ಇವು ನೋಡ್ರಿ, ಇವ ನೆಮ್ಮದಿಯ ಸೂತ್ರಗಳಿವು ನೋಡ್ರಿ. ನೀವೆಲ್ಲ ಕೆಟ್ಟವರ ಸಂಘವನ್ನ ಮಾಡಿದ್ರಿ ಅಂದ್ರ ಕೆಟ್ಟದ ಕಡೆನ ಹೋಗ್ತೀರಿ, ಪುನಃ ಒಳ್ಳೇದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ನೀವು ನೋಡ್ರಿ, ಯಾರೋ ಒಬ್ಬ ಬೇಡಾಗಿರುವಂತ ಬರೇ ಊರಿಗೆ ಉಡಾಳಾಗಿರುವಂತ ಆತನ ಸಂಘವನ್ನ ಮಾಡ್ರಿ. ಸತ್ಯವಾಗ್ಲೂ ಹೇಳ್ತೀನಿ, ಈ ಪ್ರವಚನಕ್ಕಂತೂ ಅವ್ನು ಕರ್ಕೊಂಡು ಬರಂಗಿಲ್ಲ. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಕಂಡ್ರಿ? ಅವ ಕುಡಿಯಾಕ ದಾಬಾಕ ಅಲ್ಲೇ ಕರ್ಕೊಂಡು ಹೋಗ್ಕ. ನಾವು ನೋಡ್ರಿ, ಈ ಕುಡಿಯುವವರ ಸಂಘವನ್ನ ಮಾಡಬಾರದು. ಇವ್ರು ಹಂಗ ಜಗ್ಗಾಕತ್ತಿರ್ತಾರ ನಮ್ ಕಡೆ. ಕುಡಿಲಾರ್ದ ಮನುಷ್ಯ ಒಬ್ಬ ಕುಡಿಯುವವರ ಸಂಘವನ್ನ ಮಾಡಿದ ಅಂದ್ರ ಆತನು ಕೂಡ ಕುಡ್ಕೊಂತಾನ ಹೋಗ್ಕನ. ಒಂದೇ ದಿನ ಹೋಗಿ ಸೋಮ ದೇವ್ರ ಕೂತಂಗ್ ಕೂತಿರ್ತಾನ. ಅವನು ಮುಂದೆ ಸೋಮ ದೇವ್ರ ಕೂತಂಗ್ ಕೂತಿರ್ತಾನ. ಎರಡನೇ ದಿನ ಅದನ್ನ ಮುಟ್ಟತಾನ ಸುಮ್. ಮೂರನೇ ದಿನ ಸ್ವಲ್ಪ ದೋಸ್ತ ನೋಡೋನ್ ತಡಿ ಅಂತ ಎತ್ತಾನ. ನಾಲ್ಕನೇ ದಿನ ಶುರು ಆತ್ ನೋಡ್ರಿ. ಅಲ್ಲೇ ಕುಡಿಯುವವರ ಸಂಘವನ್ನ ಮಾಡಿದ್ರಿ ಅಂದ್ರ ನೀವು ಕೂಡ ಕುಡುಕರಾಗ್ತೀರಿ. ಒಬ್ಬನಿಗೆ ಬಹಳ ತಲೆನೋವು ಯಾಕತ್ತಿತ್ತಂತ, ಸಿಕ್ಕಾಬಟ್ಟೆ ತಲೆನೋಯೋದಕ್ಕ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ದವಾಖಾನೆ ತೋರಿಸಿದ್ದ. ಹುಬ್ಬಳ್ಳಿ ಧಾರವಾಡಕ್ಕ ಎಲ್ಲಾ ಕಡೆ ದವಾಖಾನೆ ತೋರಿಸಿ ಕೊನೆಗೆ ಎಲ್ಲಾ ಮೀರಿದ ಮ್ಯಾಲ ದೋಸ್ತಕ್ ಬಂದು ಹೇಳಿದ್ ನಾನು, ದೋಸ್ತ ತಲೆ ಮಾತ್ರ ಭಯಂಕರ ನೋಯಾಗತ್ತಪ್ಪ, ಎಲ್ಲ ದವಾಖಾನೆ ತೋರಿಸಿನಿ, ಎಲ್ಲಾ ಡಾಕ್ಟರ್ಗಳ ಮುಗಿದು ಹೋಗ್ಯಾವ, ತಲೆ ನೋಯ್ಯದ ಹೋಗೋದಾಗೈತ್ ನೋಡು ಅಂದ. ಅವಾಗ ಗೆಳೆಯ ಎಂತ ಉಪಾಯ ಕೊಡೋಕ್ರಿ? ದೋಸ್ತ ಒಂದು ಉಪಾಯ ಕೊಡ್ತೀನಿ, ಅದಕ್ಕಿಂತ ದೊಡ್ಡ ಮದ್ದು ಯಾವುದೂ ಇಲ್ಲ ಅಂದ. ಅವಾಗ ಅವ ಅಂದ, ದೋಸ್ತ ನಿನ್ನ ಬಿಟ್ಟು ಬೇರೆ ಎಲ್ಲೆಲ್ಲೂ ತಿರುಗಾಡಕತ್ತ ಹೋಗಿನಿ, ಅಂತ ಮದ್ದು ಯಾವ್ದು ಅಂದ. ಅವಾಗ ಅವ ಹೇಳಿದ್ದು ಮದ್ದು ಯಾವ್ದ್ರಿ? ಸೋಮ ಎತ್ತ ಎಲ್ಲ ತಲೆನೂ ಎಲ್ಲ ಬಾಡಿನೂ ಎಲ್ಲ ಕಿತ್ಕೊಂಡು ಹೋಗ ಅಂದ. ಇಂಥವ್ರು ಸಂಘ ಮಾಡಿದ್ರ ನೋಡ್ರಿ, ಕೋತಿ ತಾನ ಕೆಡೋದಲ್ಲಾರ್ದ ಇಡೀ ವನವನ್ನ ಕೆಡಿಸ್ತಂತ. ಅದು ನೀವು ಕೆಟ್ಟವರ ಸಂಘವನ್ನ ಮಾಡಿದ್ರಿ ಅಂದ್ರೆ ಕೆಟ್ಟದ ಹೊಕ್ಕಿರಿ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗಬಯ್ಯ, ಸಂಘದಲ್ಲಿ ಎರಡುಂಟು, ಒಂದು ಹಿಡಿ ಒಂದು ಬಿಡು ಅಂತ ಹೇಳ್ತಾರ. ನೋಡ್ರಿ, ಯಾವುದನ್ನ ಹಿಡಿಬೇಕು ಯಾವುದನ್ನ ಬಿಡಬೇಕಂದ್ರ ಒಳ್ಳೆಯವರ ಸಂಘವನ್ನ ಹಿಡಿದ್ರಿ ಅಂದ್ರ ಒಳ್ಳೆ ಮಾರ್ಗಕ್ಕೆ ಹೋಗ್ಕಿರಿ, ಶರಣರ ಸಂಘಕ್ಕೆ ಹೋಗ್ಕಿರಿ. ಕೆಟ್ಟವರ ಸಂಘವನ್ನ ಹಿಡಿದ್ರಿ ಅಂದ್ರ ಅಡವಿ ಪಾಲಾಗೆ ಹೋಗ್ಬಿಡ್ತೀರಿ. ನೀವು ಅಲ್ಲಿ ಒಳ್ಳೆಯ ಗುಡಿಸಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟವರ ಸಂಘ ಹಿಂಗ ಮಾಡ್ತದ. ಒಬ್ಬ ನಮ್ಮ ಮಠಕ್ಕೆ ಬಂದಿದ್ದ. ಹೆಂಗ ಬಂದಾನ್ರಿ? ಅವ ಸಿಕ್ಕಾಬಟ್ಟೆ ಕುಡ್ಕೊಂಡು ಬಂದಾನ. ಸಿಕ್ಕಾಬಟ್ಟೆ ಕುಡ್ಕೊಂಡು ಮಠದ ಮುಂದೆ ಬಂದ ಒಳಗ್ ಕುಂತಾನ. ಹಿಂಗ ನಾನಂದೆ, ಎದಕ್ ಕುಡಿತೀವ ಮರ? ಯಾಕೆ ಕುಡ್ದು ನೋಡ ದೇಹ ಹೆಂಗಾಗೈತ, ಶರೀರ ನೋಡಿ ಹೆಂಗಾಗೈತ, ಶರೀರ ಎಲ್ಲ ತೆಳಗಾಗೈತು, ಇಂದು ನಾಳೆ ಸತ್ತು ಹೋಗೋಂಗದಿ, ಕುಡಿಯೋದು ಬಿಡ ಮೊದಲ ಅಂದೆ ನಾನು. ಅವಾಗ ಆಮೇನ್ ಅನ್ಬೇಕು? ಏನಂದಾರಿ? ಅಪ್ಪವ್ರ, ನಾ ಕುಡಿಯೋದು ಬಿಟ್ರ ನನ್ನ ಮನಿ ಸುದ್ದಾಗತ್ರಿ. ಹೌದಪ್ಪ ಅಂದೆ ನಾನು. ನಾ ಕುಡಿಯೋದು ಬಿಟ್ರ ನನ್ನ ಮನಿ ಸುದ್ದಾಗತ್ರಿ, ನಾ ಕುಡಿಲಿಲ್ಲ ಅಂದ್ರ ದೇಶ ಸುದ್ದಾಗಂಗಿಲ್ರಿ, ನಾನು ಕುಡಿದ್ರ ಮಾತ್ರ ದೇಶ ಉದ್ಧಾರ ಆಗತ್ತ, ಅದಕ್ಕೆ ಕುಡಿತೀನಿ ಅಂದ. ಇದರ ಅರ್ಥ ತಿಳಿದಿಲ್ಲ ನಿಮಗ? ಅವ್ರಿಗೆ ತಿಳಿದ್ರ ನಗಾಕತ್ತಾರ ಅವ್ರು, ಹಿರಿಯರು ಬಾಳ ಚಲೋ. ನಿಮಗ್ ತಿಳಿದಿಲ್ರಿ? ಏನ್ ಗೊತ್ತೈತನ್ರಿ? ಗೌರ್ಮೆಂಟ್ ನಡೆದಿದ್ದು ಎದರಿಂದ ರೀ? ಇವತ್ತು ಕುಡುಕರಿಂದನ ರೀ. ಇವತ್ತು ನೋಡ್ರಿ, ಎಲ್ಲಾ ಬಂದ್ ಮಾಡಿದ್ರು, ಈ ಬಾರ್ ಅಂಗಡಿಗಳು ಬಂದ್ ಮಾಡಂಗಿಲ್ಲ ಅವ್ರು. ನಾವು ಸ್ವಾಮಿಗಳು ಕುಡಿದು ಬಿಡ್ರಿ ಅಂದ್ರ ನಮ್ಮ ಕೂದಲು ಬೆಳಗಾಗಿ ನಾವ ಸತ್ತು ಹೋಗಿ ಹೊರತಾಗಿ ಕುಡಿಯೋದಂತ ಬಿಡಂಗಿಲ್ಲ ಅವ್ರು. ಹೆಂಗಾಗಿ ಬಿಟ್ಟೈತಂದ್ರ ಗೌರ್ಮೆಂಟ್ದವ್ರ ಪ್ರೋತ್ಸಾಹ ಕೊಡಾಕತ್ತಾರ, ಇನ್ನೊಂದ್ ಸ್ವಲ್ಪ ಕುಡ್ರಿ. ಯಾಕಂದ್ರ ಅವ್ರ ಗೌರ್ಮೆಂಟ್ ಬಾಳ ಖಜಾನೆ ತುಂಬತಲ್ಲಿ, ಖಜಾನೆ ತುಂಬೋದ್ರಿಂದ ಕುಡ್ರಿ ಅಂತಾರ ಅವ್ರು. ನೋಡ್ರಿ, ಒಂದಿಷ್ಟು ಕೆಟ್ಟವರ ಕೈಯನ್ನ ಹಿಡಿದ್ರಿ ಅಂದ್ರ ಅದು ಒಳ್ಳೇದಾಗಂಗಿಲ್ಲ ಅಂತ ಹೇಳ್ತಾರ. ಒಬ್ಬ ಊರೊಳಗ ಪತ್ತಾರ ಅಂಗಡಿಯವ, ಬಂಗಾರ ಅಂತೂ ಜಾಸ್ತಿ ಆಗೈತೆ ನೋಡ್ರಿ, ಸಿಕ್ಕಾಬಿಟ್ಟೆ ಬಂಗಾರ ರೇಟ್ ಅಂತೂ ಜಾಸ್ತಿ ಆಗೈತ. ಆ ಅಂಗಡಿ ಕೊನೆಗೆ ಮುಚ್ಚಿಕೊಂಡು ಹೋಗುವಂತ ಸಂದರ್ಭದೊಳಗ ಅವ ಅನ್ಕೊಂಡ, ನನ್ನ ಕೈಯಾಗ ಒಂದ 20 ಲಕ್ಷ ರೂಪಾಯಿ ಇಟ್ಕೊಳ್ಳೋ ಬದ್ಲಿ ಅದ ಒಂದಿಷ್ಟು ಬಂಗಾರ ತಗೊಂಡು ಕೈಯಾಗ ಹಾಕೊಂಡು ಹೋಗ್ಬೇಕು ಅನ್ಕೊಂಡ. ಯಾವಾಗ ಪತ್ತಾರ ಅಂಗಡಿಯವ 20 ಲಕ್ಷ ರೂಪಾಯಿ ಬಂಗಾರವನ್ನ ಕೈ ಒಳಗ ಹಾಕೊಂಡು ಹೊಂಟ. 20 ಲಕ್ಷ ರೂಪಾಯಿಗೆ ಎಷ್ಟು ಬರ್ತದ ನೀವ ಲೆಕ್ಕ ಹಾಕೋರಿ, ನನಗಂತೂ ಗೊತ್ತಿಲ್ರಿ. ನೋಡ್ರಿ, ಕೈ ಒಳಗ ಹಾಕೊಂಡು ಹೋಗುವಂತ ಸಂದರ್ಭದೊಳಗ ಅದ ಊರಿಗೆ ಅದ ಪ್ಯಾಟಿಗೆ ಆತನ ಗೆಳೆಯ ಬಂದಿದ್ದ.
ಗೆಳೆಯ ಬಂದಂತನ, ನಾನು ಇಲ್ಲೇ ಪ್ಯಾಟಿಗೆ ಬಂದಿದ್ದೆ, ಒಂದಿಷ್ಟು ತೊಗರಿ ತಗೊಂಡು ಬಂದಿದ್ದೆ. ಆ ತೊಗರಿ ಮಾರಿ ಅದ್ರದ್ದು ಒಂದು 2 ಲಕ್ಷ ರೂಪಾಯಿ ಬಂದತ್ತ. 1,80,000 2 ಲಕ್ಷ ರೂಪಾಯಿ ಬಂದತ್ತ. ಮತ್ತ ಊರಿಗೆ ಹೋಗಬೇಕು ಅಂತ ಹಿಂಗ ಕಾದ್ಕೊಂಡ ನಿಂತೀನಿ. ಆದ್ರ ಊರಿಗೆ ಯಾವ ಬಸ್ಗಳು ಸಿಗೋಲಾಗ್ಯಾವ. ಮತ್ತ ಈ ರೊಕ್ಕ ಯಾರ ಕಳ್ರ ಗಿಡ್ರ ಏನ್ರ ಮಾಡಿಗಿದಾರ, ಹೆಂಗ್ ಮಾಡೋದು ಅಂದ ಅವ ಪತ್ತಾರನ ಅವನಿಗೆ. ಅವಾಗ ಪತ್ತಾರ ಉಪಾಯ ಏನು ಕೊಡ್ಬೇಕ್ರಿ? ಅವ ಮೊದ್ಲ ಬಂಗಾರ ಅಂಗಡಿ ಅವ ಉಪಾಯ ಏನ್ರಿ? ಅವನು ಬಂಗಾರ ತಗೋಣ ಅಂತಾನವ. ಬಂಗಾರ ತಗೊಂಡು ಬಿಡು, ಕೈಯಾಗ ಹಾಕೊಂಡಿದ್ದು ಗೊತ್ತಾಗಂಗಿಲ್ಲ. 2 ಲಕ್ಷ ರೂಪಾಯಿ ಕಿಶದೊಳಗೆ ಇಟ್ಕೊಂಡು ಹೊಂಟ್ರೆ ಗೊತ್ತಾಕ್ಕವು. ಬಂಗಾರ ತಗೊಂಡು ಸುಮ್ ಕಾಣ್ಲಾರ್ದಂಗ ಬೆಳ್ಳಿ ಹಾಕೊಂಡು ನಡಿ ಅಂದವ. ಅವಾಗ ಆಯ್ತಲ್ಲ, ಎಷ್ಟು ಚಲೋ ಉಪಾಯ ಹೇಳ ಅಂತಡಿ ಅಂತ ತಿಳ್ಕೊಂಡು ಮತ್ತೆ ಬಂಗಾರ ಅಂಗಡಿ ಕದಾ ತೆಗದ ಮತ್ತೆ ಬಂಗಾರ ಹಾಕೊಂಡು ನೋಡ್ರಿ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಬಂಗಾರ ಹಾಕೊಂಡು ಹೊಂಟ ನೋಡ್ರಿ. ಒಂದು 9 ಕಿಲೋಮೀಟರ್ ಇತ್ತು. ಹೋಗುವಂತ ಸಂದರ್ಭದೊಳಗ ಇವ್ ಏನಿದ್ನಲ್ರಿ, ಬಂಗಾರ ತೊಗರಿ ಮಾರಿದವ. ಇವ ಅಂದ, ದೋಸ್ತ ಹೋಗೋದು ಹೊಂಟಿವಿ, ಮತ್ತ ದೂರ ಹಾದೈತ, ನನ್ನ ಕಿಶದೊಳಗ 1,000 ರೂಪಾಯಿ ಉಳ್ದೈತು. 1,82 ಲಕ್ಷ ರೂಪಾಯಿ ಒಳಗ ನನ್ನ ಕಿಶದೊಳಗೆ ಉಳಿದಿದ್ದಟ್ಟ ಬರೇ 1,000 ರೂಪಾಯಿ. ಅವಾಗ ಅವ ಅಂದ, ದೋಸ್ತ 1,000 ರೂಪಾಯಿ ಉಳ್ದೈತ, ಮತ್ತ ಅದನ್ನು ಕಳ್ರಿ ಗಿಡ್ರಿ ಏನ್ರ ಕಳ್ತನ ಮಾಡಿದಾರ, ಸ್ವಲ್ಪ ಇಲ್ಲೇ ಹೋಗಿ ನೀ ಇಲ್ಲೇ ಇರ, ಇಲ್ಲೇ ಹೋಗಿ ಸ್ವಲ್ಪ ತಗೊಂಡು ಬರ್ತೀನಿ ಅಂದ. ತಗೊಂಡು ಬರ್ತೀನಿ. ತಿಳಿತೈತಲ್ರಿ? ತಿಳಿತೈತಲ್ರಿ? ಹೇಳದ ಬೇಕಾಗಿಲ್ಲ. ಹಿಂಗ ಮಾಡಿಬಿಟ್ರೆ ಅದ ಅಂತ ಅನ್ಕೊಂಡ್ಬಿಡ್ತೀರಿ. ಯಾಕಂದ್ರೆ ಗೊತ್ತೈತ್ ನಮಗೆ. ನಮ್ಮ ಜನ ಅಂತೂ ಒಂದು ಮಗುವಿನ ಮುಂದೆ ಹಾಲರ ಒಂದು ಬೀರರ ತಂದಿಡ್ರಿ, ಆ ಮಗು ಬೀರ್ ಕುಡಿತದನ್ರಿ. ಏನ್ ಕುಡಿತದ? ಅದು ಹಾಲ ಮುಟ್ಟತದ. ಬೀರ್ ಅಂದ್ರೆ ಗೊತ್ತಿಲ್ಲ ಅದಕ್ಕೆ. ಅದ ಒಬ್ಬ ಅಪ್ಪನ ಮುಂದೆ ಬೀರು ಮತ್ತ ಹಾಲು ತಂದಿಡ್ರಿ, ಏ ಅಪ್ಪರು ನಾ ಒಟ್ಟ ಹಾಲು ಕುಡಿಯೋದು ಬಿಟ್ಟ ಬಾಳ ವರ್ಷ ಆದ್ರಿ, ಅದ ಬೀರ್ ದಿನ ಕುಡಿತೀನಿ ನೋಡ್ರಿ ಅಂತಾರವ್ರು. ನೋಡ್ರಿ ಯಾವಾಗ ಹೆಂಗ ಬಂಗಾರ ಹಾಕೊಂಡು ಹಿಂಗ ಹೊಂಟಿದ್ರು ನೋಡ್ರಿ. ಹೋಗುವಂತ ಸಂದರ್ಭದೊಳಗೆ ಕಿಶದೊಳಗೆ 1,000 ರೂಪಾಯಿ ಇದ್ದ. ಸ್ವಲ್ಪ ದೋಸ್ತ ತಗೊಂಡು ಬರ್ತೀನಿ ಅಂದ. ಅವಾಗ ಆಯ್ತಪ್ಪ ಮತ್ತ ತಗೊಂಡು ಬಾ. ಹೋದ ನೋಡ್ರಿ ಅಂಗಡಿಗೆ ಹೋಗಿ, ಬಾರ್ ಅಂಗಡಿಗೆ ಹೋಗಿ ಒಂದ್ ಸ್ವಲ್ಪ ತಗೊಂಡು ಮಸ್ತ್ ಟೈಟ್ ಆಗಿ ಬಂದ ನೋಡ್ರಿ. ಟೈಟ್ ಆಗಿ ಬಂದ ಅವ ತಗೋಲಾರ್ದ ಮನುಷ್ಯ, ಬಾಳ ಚಲೋ ಮನುಷ್ಯ. ಇವ್ ತಗೊಂಡ ಮನುಷ್ಯ 2 ಸಂಘ ಹೊಂಟು ನೋಡ್ರಿ. 2 ಹೊಂಟು ಹಿಂಗ ಹೋಗುವಂತ ಸಂದರ್ಭದೊಳಗ 1-2 ಕಿಲೋಮೀಟರ್ ನಡ್ಕೋಂತ ಹೋಗಿದ್ರ. ಮತ್ತ ಆ ಕಡೆ ಬೀಳ್ಕೊಂತ ಈ ಕಡೆ ಬೀಳ್ಕೊಂತ, ಆ ಕಡೆ ಮಳ್ಳಾಡ್ಕೋತ ಈ ಕಡೆ ಮಳ್ಳಾಡ್ಕೋತ ಹೋಗೋ ಇವ ಆದ್ರ ದೋಸ್ತ ಬಾರೋ 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 ಅಂತ ಇವ್ ಸೀದಾ ಹೋಗೋ. ಇವ್ ಆಟ ದಾರಿ ಹಿಡಿದ್ರೆ ಇವ್ ಸೀದಾ ದಾರಿ ಹಿಡಿಯವ. ಪತ್ತಾರ ಅಂಗಡಿ ಹೆಂಗ ಸ್ವಲ್ಪ 2 ಕಿಲೋಮೀಟರ್ ಹೋಗೋದೇ ತಡ. ಅವಾಗ ಇವ ಅಂತ ಕುಡುಕ, ದೋಸ್ತ ನನಗಂತೂ ನಡ್ಯಾಕ್ ಆಗವಲ್ದಪ್ಪ ಅಂದ. ನನಗಂತೂ ನಡ್ಯಾಕ್ ಆಗವಲ್ದ. ಇನ್ನೊಂದು 7 ಕಿಲೋಮೀಟರ್ ಐತಿ, ಬಾರೋ ಮಾರಯ್ಯ. ಏ ದೋಸ್ತ ಆಗಂಗಿಲ್ಲ, ನನಗಂತೂ ಆಗಂಗಿಲ್ಲ. ಇಲ್ಲೇ ನೋಡಿ ಎಷ್ಟು ಚಂದ ಕಟ್ಟಿ ಕಾಣಕತ್ತೈತ. ಆ ಕಟ್ಟಿ ತುಂಬ ಗಿಡ ಐತ, ಅಲ್ಲಿ ಮಸ್ತ್ ತಂಪು ಕಾಣಕತ್ತೈತ. ಆ ತಂಪೊಳಗೆ ಸ್ವಲ್ಪ ಮಕ್ಕೊಂಡು ನಿಶೆ ಇಳದ ಮೇಲೆ ಹೋಗೋಣ ಅಂದ. ಮತ್ತಪ್ಪ ಪತ್ತಾರ ಅಂಗಡಿ ಒಬ್ಬ ಹೋಗಿ ಹೋಗಿ ಇವನ್ ಗೆಳೆತನ ಮಾಡ್ಕೊಂಡು ಸಿಕ್ಕಾಕೊಂಡ್ ಬಿದ್ದಾನ. ಇವನ್ ನಡು ಹಾದಿ ಒಳಗೆ ಅವ ಹೆಂಗ್ ಬಿಟ್ಟು ಹೋಗ್ಬೇಕ್ರಿ? ಅವನ ಕಡೆ ಎಟ್ಟೈತ್ರಿ? 20 ಲಕ್ಷ ರೂಪಾಯಿ ಬಂಗಾರ ಐತ. ಇವನ್ ಕಡೆ ಎಟ್ಟೈತ? 2 ಲಕ್ಷ ರೂಪಾಯಿ ಬಂಗಾರ ಐತ. ಹೌದಲ್ರಿ? 2 ಲಕ್ಷ ರೂಪಾಯಿ ಬಂಗಾರ ಅವನ ಕಡೆ ಪತ್ತಾರ, ಅವನ ಕಡೆ 20 ಲಕ್ಷ ರೂಪಾಯಿ ಬಂಗಾರ. ಅವಂದ, ದೋಸ್ತ ನನ್ನ ಕಡೆ 20 ಲಕ್ಷ ರೂಪಾಯಿ ಬಂಗಾರ ಐತು ಮಾರಯ್ಯ, ಒಂದ್ ವೇಳೆ ಎಲ್ರಿ ಇಲ್ಲೇ ನಾನು ಕೊಲೆಗಿಲೆ ಮಾಡಿಕಿದಿ. ಅವಾಗ ಅವ ಅಂದ, ದೋಸ್ತ ಎಲ್ಲಿ ಹೋಗದ್ ಬಾರೋ ದೋಸ್ತ, ಕೂಡ್ನಿ ಅಲ್ಲೇ ಕಟ್ಟಿ ಮೇಲೆ ಮಕ್ಕೊಂಡ್ಬಿಟ್ಟು ನೋಡ್ರಿ. ಅವ ಕುಡಕ ಇವ ಪತ್ತಾರ ಕೆಳಗಿಳಗ ಮಕ್ಕೊಂಡ್ರೆ, ಇಲ್ಲಿ ಕಟ್ಟಿ ಮೇಲೆ ಮಕ್ಕೊಂಡ್ರೆ ಯಾವ್ರ ಕಳ್ಳತನ ಬಂದ್ ಕಳ್ಳಗಾರ ಬಂದ್ ಅದನ್ನ ಕಳ್ಳತನ ಮಾಡ್ಕೊಂಡು ಹೋದ್ರೆ 20 ಲಕ್ಷ ರೂಪಾಯಿ ಬಂಗಾರ ಹೋಗತ್ ನಂದು. ಏನ್ ಮಾಡೋದು ತಡಿ ಅಂತ ತಿಳ್ಕೊಂಡು ಗಿಡ ಹತ್ತಿದ್ ನೋಡ್ರಿ. ಅವ ಪತ್ತಾರ ಎಲ್ಲೆತ್ತಿದಾರಿ? ಮ್ಯಾಲ ಗಿಡ ಹತ್ತಿದ. ಗಿಡದ ಟಂಗಿ ಮ್ಯಾಲ ಮಕ್ಕೊಂಡ. ಅವ ಪರಿಸ್ಥಿತಿ ನೋಡ್ರಿ ಎಂತದ. ಇವು ಕೆಳ ಮಕ್ಕೊಂಡಾನ, ಅವು ಗಿಡದ ಟಂಗಿ ಮ್ಯಾಲ ಮಕ್ಕೊಂಡಾನ. ಮಲಗಿರುವಂತ ಸಂದರ್ಭದೊಳಗ ಮಧ್ಯಾಹ್ನದ ಇದು ರಾತ್ರಿ ಮಧ್ಯರಾತ್ರಿ ಒಳಗ 4 ಜನ ಮಾತಾಡ್ಕೋತ ಹೊಂಟಿದ್ರು ನೋಡ್ರಿ. ಹಾದಿ ಉಂಡ 4 ಜನ ಮಾತಾಡ್ಕೋತ ಹೊಂಟಿದ್ರು. ಒಬ್ಬ ಹಂಗ ಹಿಂಗ ತಿರುಗೋದ್ರೊಳಗ ಮೇರಿ 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 ಬಂಗಾರ ಕೈ ಹಾಕೊಂಡಿದ್ದು ಮಿಂಚಾಕತಿತ್ತು. ಅವ ಅಂದ, ದೋಸ್ತ ನೋಡಲಿ ಮೇರಿ ಮೇರಿ ಬಂಗಾರ ಏನೋ ಮಿಂಚಾಕತ್ತಿತ್ತ, ಬಿದ್ದಾನೆ ಯಾರೋ ಒಬ್ಬ, ಹೋಗೋಣ ನಡಿ ಬಂಗಾರ ಇರ್ಬೋದು ಅಂದ. ಅವಾಗ ಇನ್ನೊಬ್ಬ ಅಂದ, ಏ ಮೊದಲ ಕುಡಕವ ಕುಡಿದು ಬಿದ್ದಾನ, ಅವನಿಗೆ ಕುಡಿಯೋದಕ್ಕೆ ರೊಕ್ಕ ಇರ್ತದ ಇಲ್ಲೋ ಗೊತ್ತಿಲ್ಲ, ಅವನ ಕಡೆ ಎಲ್ಲ ಬಂಗಾರ ಇರ್ತದ ಬಿಡ ಅಂದ. ಇವ್ ಮೂರನೇದ ಇನ್ನೊಬ್ಬ ಅಂದ, ಇಲ್ಲೋ ಮೇರಿ ಮೇರಿ ಮಿಂಚಾಕತ್ತದ ಬಂಗಾರ ಇದ್ರು ಇರಬಹುದು, ಹೋಗೋಣ ನಡಿ
ಅವಾಗ ಇನ್ನೊಬ್ಬ ಅಂದ, ಅದೇಲ್ಲ ಬಂಗಾರ ಇರ್ತೈತೋ, ಯಾವ್ದ್ರ ಒಂದು ಡೂಪ್ಲಿಕೇಟ್ ಹಾಕೊಂಡು ಬಂದಿರ್ತಾನ ಕುಡುಕ. ಇಷ್ಟ ಅನ್ನೋದೇ ತಡ, ಮೊದಲಿದ್ದ ಮುಂದೆ ಹೊಂಟ ನೋಡ್ರಿ. ಮುಂದೆ ಹೋಗಿ ನೋಡೇ ಬಿಡೋಣ ತಡಿ ಅಂತ ಮುಂದೆ ಹೋದ. ಮುಂದೆ ಹೋದ ತಕ್ಷಣ ಇನ್ನೊಬ್ಬ ಅಂದ, ಇದು ಡೂಪ್ಲಿಕೇಟ್ ಐತೋ, ಇದು ಒರಿಜಿನಲ್ ಅಲ್ಲಿದು ಬಂಗಾರ ಅಂದ. ಆಟೋ ತಂತ್ಲೆ ಅವ್ ಎದ್ ನೋಡ್ರಿ, ಯಾರಿ ಕುಡಿದು ಮಲಗಿದ್ನಲ್ಲ ಅವ್ ಎದ್ದ ಅಂತಾನ, ನಾನು ಬಂಗಾರ ಡೂಪ್ಲಿಕೇಟ್ ಅನ್ನಕತ್ರಿ ನೀವು ಅಂದ. ಸೊಮ್ಮ ಮಗ ಮುಚ್ಕೊಂಡ್ ಮಕ್ಕೊಂಡ್ ಮಕ್ಕೋಬೇಕಿಲ್ರಿ ಅವ. ನಂದು ಡೂಪ್ಲಿಕೇಟ್ ಅನ್ನಕತ್ತೀರೇನು, ಬೇಕಾದ್ರೆ ನಂದು ಡೂಪ್ಲಿಕೇಟ್ ಇದ್ರೆ ಮ್ಯಾಲ ಪತ್ತಾರ ಮಕ್ಕೊಂದ ನೋಡ ಅವ್ನು ಕೇಳ್ರಿ ಅಂದ. ತಾನು ಸಿಗಿ ಹಾಕೊಳ್ಳಾರ್ದ ಮತ್ತ ಅವನು ಸಿಗಿ ಹಾಕ್ಸಿದ್ ನೋಡ್ರಿ ಅವ. ನೋಡ್ರಿ, ಒಂದಿಷ್ಟು ಇಂಥವ್ರ ಸಂಘ ಮಾಡಿದ್ರಿ ಅಂದ್ರ ನಿಮಗ್ ಒಳ್ಳೇದಾಗತ್ತೇನ್ರಿ? ಸಾಧ್ಯನೇ ಇಲ್ಲ ಒಳ್ಳೇದಾಗೋದಕ್ಕ. ನೋಡ್ರಿ, ಇದರ ಸಂಘವನ್ನ ಮಾಡಿರುವಂತ ಈ ತಬಲ ಅದು ಒಂದಿಷ್ಟು ತಾಳ ಹಿಡಿತ್ ನೋಡ್ರಿ. ಒಂದ್ ವೇಳೆ ಈ ನಾದಕ್ಕ ಆದ ತಾಳ ಹಿಡಿಲಿಲ್ಲ ಅಂದ್ರ ಎಲ್ಲೆಲ್ಲ ಹೋಗಿದ್ದೀವಿ. ಒಂದಿಷ್ಟು ಇದು ನಮ್ಮ ಜೊತೆಗೆ ಸಂಘ ಮಾಡೈತಂತ ಚಲೋ ಹೊಂಟೈತಿ. ಇದು ಯಾವ್ರ ಒಬ್ಬ ಬಂದ ಅಂತ ಇಂಥ ಕೊರ್ರನ ಒದರಿಂದ ಅಂದ್ರೆ ನೀವು ಕೇಳ್ತೀರೇನ್ರಿ? ಯಾವ್ರಿ ಕೊರಕ್ಕೆ ಅಂತ ಎದ್ದು ಹೋಗಿರಿ ನೀವು. ನೋಡ್ರಿ, ಯಾವ್ದರ ಸಂಘವನ್ನ ಮಾಡ್ತಾವ ಅದಕ್ಕೆ ಮತ್ತೆ ಬರ್ತದ. ನೀವು ಹೋಗಿ ಒಂದು ಹೂವ ಪತ್ರಿ ಅದು ದೇವರ ಸಂಘವನ್ನ ಮಾಡಿದ್ದಕ್ಕ ದೇವರ ಗುಡಿಗೆ ಅರ್ಪಣ ಆಯ್ತು. ನೋಡ್ರಿ, ನೀರ ದೇವರಿಗೆ ಅರ್ಪಣ ಮಾಡಿದ್ದರಿಂದ ತೀರ್ಥ ಆಯ್ತು. ಬರೀ ಆಕಳಿಂದ ಬಂದಿರುವಂತ ಶಗಣಿ ಅದ ಯಾವಾಗ ಒಂದಿಷ್ಟು ವಿಭೂತಿ ಮಾಡೋನ ಕೈ ಒಳಗ ಸಿಕ್ತ, ಆ ಶಗಣಿ ಇದ್ದಿದ್ದ ವಿಭೂತಿ ಆಯ್ತು ನೋಡ್ರಿ. ಸಂಘ ಬಹಳ ಮುಖ್ಯ ಇಲ್ಲಿ. ಚೆನ್ನ ಮಲ್ಲಿಕಾರ್ಜುನಯ್ಯ